ಸನ್ಸೆಟ್ ನೋಡ್ರಿ, ಸನ್ಸೆಟ್ ಕರ್ಕ ಬಂದ್ಬಿಟ್ಟೆ ಕಣ ಸನ್ಸೆಟ್ ನೋಡ. ಓ ಮೈ ಗಾಡ್, ಜಾಮೂನ್ ಇದ್ದಂಗಿದೆ ಸೂರ್ಯ. ಆಗುಂಬೆ ತರನೇ ಫೀಲಿಂಗ್. ಇನ್ನು ಆಗುಂಬೆಗೆ ಹೋಗೋಣ ಅನ್ಕೊಂಡಿದ್ದು, ಹೋಗೋದೇನು ಬೇಡ ಅನಿಸ್ತಾ ಇದೆ. ಇಲ್ಲೇ ನೋಡ್ಬೋದು ಎಲ್ಲ. ಆಗುಂಬೆನೂ ಸೇಮ್ ಇದೆ ಫೀಲು. ಕೋತಿ ಏನೋ ಕೆರ್ಕಂತ ಇದೆ. ಮನೆ ನೋಡಿ ಎಲ್ಲರೂ ಎಲ್ಲಾದ್ರೂ ಮಗಳದು ಫ್ರೆಂಡ್ಸು. ಹೌದಾ, ವೆರಿ ಗುಡ್ ಮಗಳೇ. ನಾ ಹೇಳಿಲ್ಲ ಇದು ನಿಮ್ಗೆ. ಆಮೇಲೆ ಬರ್ತಾ ಬರೋಣ. ಓ ಇನ್ನು ಮೇಲಿದೆ ನನ್ನ ಮೇಲೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ವಿಡಿಯೋದಲ್ಲಿ ಹೆಚ್ಚಿತ್ತು, ಹಿಂಗೆ ಸ್ಲಾಂಟ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಇದು ಉದ್ದ ಇರೋದು ಹಿಂಗೆ ತುಂಬಾ ಹೈಟಲ್ಲಿ ಇದೆ. ಹೌದು, ಮಳೆ ಬಂದಾಗ ಅರ್ಧ ರೋಡಿ ನೀರು ಬಂದ್ಬಿಡುತ್ತೆ. ಹೌದಾ, ಫೋಟೋ ತೆಗಿಲ್ಲ. ಇದು ವಿಡಿಯೋಗೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ರಿಯಲ್ ಆಗಿ ಏನ್ ಸಕ್ಕತ್ತಾಗಿದೆ ಗೊತ್ತಾ. ಸಿಂಗಾಪುರದಲ್ಲಿ ರೀ, ಅದು ಮರೀನಾ ಬೇ ಒಳಗಿತ್ತು ನೋಡಿ. ಮರೀನಾ ಬೇ ಒಳಗೆ ಅವ್ರಾಗೆ ತಯಾರು ಮಾಡಿರೋ ಅಂತದ್ದು. ಇದು ನ್ಯಾಚುರಲ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಅಯ್ಯಪ್ಪ ರಸ್ತೆಲೆ ಇದು ರೋಡು. ಮಳೆಗಾಲದಲ್ಲೇ ಇನ್ನು ಹೆಂಗಿರ್ಬೋದು, ಇದು ಸಖತ್ ನೀರು ಬೀಳುತ್ತಂತೆ, ರೋಡಿಗೆಲ್ಲ ಬೀಳುತ್ತಂತೆ ಇಲ್ಲಿ ಮಳೆ. ರೋಡಿಗೆಲ್ಲ ಬಿದ್ದು ಹರಿಯೋದಂತೆ. ಒಬ್ಬ ಬ್ಯೂಟಿ ನೋಡೋ ಅಂದ್ರೆ ಹೆಂಗಿದೆ, ಒಂಥರ ಕಾಯ್ತಾ ಕೂತಿರೋದು ಇವರು. ಎಲ್ಲಿ ನಿಮ್ಮ ಅಣ್ಣ ತಮ್ಮದ್ರಿಗೆ ಏನು ತಂದೆ ಇಲ್ವಲ್ಲ ಮಗಳೇ? ಫ್ರೆಂಡ್ಸಾ? ಸರಿ ಆಯ್ತು, ಹೊಡ ನಡೀರಿ. ಏನು ಬ್ಯೂಟಿಫುಲ್ ಆಗಿದೆ, ಇಂದ್ರಲೋಕ ಇದ್ದಂಗಿದೆ, ದೇವಲೋಕ. ನೋಡಿ, ಮರ ಬೇರುಗಳು ಸಮೇತ ನೀರು ಸೋರಿಸ್ತಾ ಇದ್ದಾವೆ. ಈಗ ಇದು ಇದು ದೇವಸ್ಥಾನ ತೋರಿಸಿದ್ವಲ್ಲ, ಘಾಟಿ ದೇವಸ್ಥಾನ. ಆ ಘಾಟಿ ದೇವಸ್ಥಾನದಿಂದ ಒಂದು ನಡ್ಕೊಂಡ್ ಬರ್ಬೋದು. ಎಲ್ಲಿಗೆ ಹೋಗಿದ್ವಿ ಹೇಳಮ್ಮ, ನೋಡೋಣ. ಈಗ ಹೋಗಿ ಬರ್ತಾ ಇದೀವಲ್ಲ ನಾವು ಪವರ್ ಹೌಸ್ಗೆ ಹೋಗಿದ್ವಿ, ಶಿವಮೊಗ್ಗದಲ್ಲಿರೋ ಅಂತದ್ದು. ಏನಲ್ಲಿ ಅಲ್ಲಿ ಏನು ಮಾಡ್ತಾರೆ ಕರೆಕ್ಟಾಗಿ ಹೇಳೋ. ಏನು ಅರ್ಥ ಮಾಡ್ಕೊಂಡೆ ಹೋಗಿ ಇಷ್ಟು ಕಷ್ಟಪಟ್ಟು ಒಂದು 10-15 ಜನ ಜೊತೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಒಳಗಡೆ ಹೋಗಿ ಬಂದು ಅಂದ್ರೆ ಪರ್ಮಿಷನ್ ತಗೊಂಡು, ಅದ್ರೊಳಗೆ ನಿನ್ಗೆ ಏನು ಅರ್ಥ ಆಯ್ತು ಹೇಳಿ ನೋಡೋಣ. ಅಲ್ಲಿ ವಿದ್ಯುತ್ ತಯಾರು ಮಾಡೋ ಅಂತ ಜಾಗ ಅದು. ಅದನ್ನ 10 ಕಟ್ಟಕ್ಕೆ 10-15 ವರ್ಷ ಆಯ್ತಂತೆ. ಅಲ್ಲಿ ಒಳಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಅಲ್ಲಿ ಎಲ್ಲ ಏನಂತಿರೋದಕ್ಕೆ ಬಂಡೆ ಒಳಗೆ ಕೊರ್ದ್ಬಿಟ್ಟು, ಬಂಡೆ ಮೇಲೆ ಬೆಟ್ಟದ ಕೆಳಗೆ ಇದು ಮಾಡಿರೋ ಅಂತ ಗುಹೆ ಹೆಂಗೆ ಇದೆ ಇದು. ಒಳಗೆ ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ. ಎಲ್ಲ ಅಲ್ಲಿ ಮಿಷಿನರಿ ಇರೋದ್ರಿಂದ ಇದ್ರೂ ಕೂಡ ಒಂದು ಆಯಿಲ್ ಆಗಲಿ, ಒಂದು ಮರಳಾಗ್ಲಿ, ಒಂದು ಮಣ್ಣಾಗ್ಲಿ, ಕಸ ಕಡ್ಡಿ ಒಂದು ಚೂರು ಕಾಣಿಸಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಗಾಳಿ ಹೆಂಗ್ ಬರುತ್ತೋ ನಂಗೆ ಗೊತ್ತಿಲ್ಲ. ಹೆಂಗ್ ಬರ್ತಾರೆ ಅದು ಹೊರಗಡೆಯಿಂದ ಆಕ್ಸಿಜನ್ ಸಪ್ಲೈ ಮಾಡ್ತಾರೆ, AC ಎಲ್ಲ. ಮತ್ತೆ ಅಲ್ಲಿ ಒಳಗೆ ಎಷ್ಟು ಸೌಂಡ್ ಇರುತ್ತೆ ಗೊತ್ತಾ. ಸೌಂಡ್ ಮತ್ತೆ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾಪ. ಅದು ಹೇಗಿರ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಾವು ಹೋಗಿದ್ದು ವರಾಹಿ ಅಂಡರ್ ಗ್ರೌಂಡ್ ಪವರ್ ಹೌಸ್ ಅಂತ. ಅಲ್ಲಿ ವಿದ್ಯುತ್ ಶಕ್ತಿನ ಯಾವ ಥರ ಇದನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ಒಂದು ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದು. ಕ್ಯಾಮ್ರಾ ಹಿಡಿಯಕ್ಕೆ ಬಿಡಲ್ಲ ನಮಗೆ, ಹಾಗಾಗಿ ಕ್ಯಾಮ್ರಾ ಎಂಟ್ರೆನ್ಸ್ ಅಲ್ಲೇ ನಮ್ಮನ್ನ ಬಂದ್ ಮಾಡ್ತಾರೆ. ಹಾಗಾಗಿ ಕ್ಯಾಮ್ರಾ ಎಲ್ಲಾನು ಫೋನ್ ಹೋಗಿ ಎಲ್ಲಾದರೂ ಕಾರಲ್ಲಿ ಇಟ್ಟು ಹೋಗಿದ್ದು. ಸಖತ್ತಾಗಿತ್ತು. ಆದರೆ ಇಲ್ಲಿ ಯಾರು ಬರೋಕ್ಕಂತೂ ಹೋಗ್ಬೇಡಿ, ಯಾಕಂದ್ರೆ ಯಾರಿಗೂ ಪರ್ಮಿಷನ್ ಇಲ್ದಾನೆ, ಯಾರದೇ ಇದಿಲ್ದಾನೆ, ಪಾಸ್ ಇಲ್ದಾನೆ ಒಳಗೆ ಬಿಡೋದೇ ಇಲ್ಲ. ಎಷ್ಟು ಚೆನ್ನಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಗೊತ್ತಾ. ಅದ್ರೊಳಗೆ ನನ್ನ ತಮ್ಮಂದು ಪ್ರತಿಯೊಂದು ಕೂದಲು ಅಲ್ಲಾಡ್ತಿತ್ತು ಹೌಸ್ ಒಳಗೆ, ಪವರ್ ಹೌಸ್ ಒಳಗೆ. ಏನು ಯಕ್ಷಿತ್ ಇಷ್ಟು ಬುದ್ಧಿವಂತನ, ಅಷ್ಟೊಂದು ಕೇಳ್ಕಂತವನಲ್ಲ ಅಂತ ಅರ್ಧ ಮುಕ್ಕಾಲು ಗಂಟೆ ಹೇಳಿದ್ರು ಎಲ್ಲರೂ. ಹಿಂಗಂತವ್ನಿ ಅವ್ರ ಇವನು ಕ್ವಶನ್ ಬೇರೆ ಆಗ್ತಿದ್ನಲ್ಲ ವಿದ್ಯುತ್ ಹೌಸ್ ಒಳಗೆ. ಅಲ್ಲ ಪಾಪ ಅವರು AC DC ಗೀಸಿ ಅಂತವ್ರೆ. ಹೌದಾ, ಓದಿ ಅರ್ಥ ಆಗಿಲ್ಲ ಅವನಿಗೆ. ನಾವು ಓದಿದೀವಿ ಹೌದಾ, ಈಗೆಲ್ಲ ಪದಗಳು ಬರ್ತಾವ ಅಷ್ಟೇ, ಅದ್ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಅಟ್ಲೀಸ್ಟ್. ಬಟ್ ಏನು ಅಂದ್ರೆ ಅದಕ್ಕಿಂತ ಜಾಸ್ತಿ ಇವನ್ ತಿಳ್ಕೊತಾವನೆ ಅಂತ ನಾನು ಏನಾರು ಹೊರಗಡೆ ಕೇಳ್ಕೊಳ್ಳೋಣ. ಕೆಲವೊಂದ್ಸಲಿ ಯೂಸ್ ಆಗಿದ್ದು ಒಂದಕ್ಕೇನೆ ಮಾತ್ರ ನೋಡಿದ್ರೆ ಸೈನ್ಸ್ ಓದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತೈತೆ. ಅಲ್ಲಿ ಇಲ್ಲಿ ಬಂದು ವರ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ನನಗೇನು ಗೊತ್ತಾಗ್ಲಿಲ್ಲ ಅಂತ ನನಗಾಗ ಶಾಕ್ ಆಗೋಯ್ತು. ನನಗೂ ಇಲ್ಲ ನೀನ್ ತಿಳ್ಕೊಂಡಿರ್ತೀಯ ಅಂತ ನಾನು ಏನು ತಲೆ ಕೊಡಕ್ ಹೋಗ್ಲಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವನು ಅರ್ಥ ಮಾಡ್ಕೊಂಡಿಲ್ಲ. ಏನು ಗೊತ್ತಾ,
ಪಾಪ ಮನುಷ್ಯ ಅಷ್ಟು ಹೇಳ್ತಾವ್ರೆ, ಹೌದು. ಕೇಳದಲ್ಲೇ ಹೋದ್ರೆ ಏನ್ ಅವ್ರಿಗೆ ನಾನೇನು ಅನ್ನೋದಕ್ಕೆ ನಾನ್ ತಲೆ ಅನ್ನೋದಲ್ದೆ ನನ್ ಕೂದಲು ಬೇರೆ ಅನ್ನೋದಕ್ಕೆ ಅವ್ರು ಇನ್ನೂ ಜಾಸ್ತಿ ಹೇಳಕ್ ಶುರು ಮಾಡ್ಬಿಟ್ಟು ಅವರು ಎಲ್ಲ ಎನರ್ಜಿನ ಅವ್ರು ಇದ್ದ ಬದ್ದಂತ ಜ್ಞಾನ ಎಲ್ಲಾನು ದಾರಿ ಎರೆದು ಬಿಟ್ರು ನಮ್ಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು. ಅಲ್ಲಿ ನೋಡಿದ್ರೆ ಹೊರಗಡೆ ಬಂದ್ರೆ ನಮ್ಗೆ ಯಾವ್ದು ತಲೆ ಒಳಗೆ ಹೋಗಿಲ್ಲ. ಎಲ್ಲರಿಗೂ ಮಕ್ಕಳಿಗೆ ಸ್ಕೂಲ್ ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ ಈ ಇದರಲ್ಲಿ ಆಸಕ್ತಿ ಇರೋದು. ಸಣ್ಣ ಮಕ್ಕಳಿಗೆ ಯೂಸ್ ಆಗಲ್ಲ, ಈ ಸೈನ್ಸ್ ಸ್ಟೂಡೆಂಟ್ ಅವ್ರಿಗೆ ಅದ್ರ ಗಂಧ ಗೊತ್ತಿರುತ್ತಲ್ಲ ಅವರಿಗೆ ಅರ್ಥ ಆಗ್ತದೆ. ಇಂಜಿನಿಯರ್ ಸ್ಟೂಡೆಂಟ್ಸ್ಗೆಲ್ಲ ಒಬ್ಬ ನಾರ್ಮಲ್ ಮನುಷ್ಯ ಯಾಕೆ ನೋಡ್ಬೇಕು ಅಂತಂದ್ರೆ, ಒಂದು ನಾವು ಕರೆಂಟ್ ಹೆಂಗ್ ಬೇಕಂಗೆ ಯೂಸ್ ಮಾಡ್ತೀವಲ್ಲ, ಈಗ ನಾವು ಅರ್ಥ ಮಾಡ್ಕೋಬೇಕಾರದಷ್ಟೇ. ಒಂದ್ ಅದನ್ನ ಉತ್ಪತ್ತಿ ಮಾಡಕ್ಕೆ ಎಷ್ಟು ಕಷ್ಟ ಬಿದ್ದವ್ರೆ. ಒಂದು ಕಿಲೋಮೀಟರ್ ಬರೀ ಡೈನಾಮ ಇಟ್ಬಿಟ್ಟು ಕೊರೆದಿದ್ದಾರೆ ಸುರಂಗ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು. ಇನ್ನು ಜಾಸ್ತಿ ಆಗಲ್ಲ, ಅದು ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ. ಏನೋ ನಮ್ಮ ಕಣ್ಣಲ್ಲಿ ಇಷ್ಟು ತುಂಬ್ಕೊಂಡಿದೀವಲ್ಲ ಅದು ಹೇಳ್ತಾ ಇದೀವಿ ಅಷ್ಟೇ. ಓಕೆ, ಬರ್ತಾ ಇದೀವಿ ಇವತ್ತು. ಈಗ ಹೋಗ್ತಾ ಇದೀವಿ ಎಲ್ಲಿಗೋ ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಈಗ ಹೋಗ್ತಾ ಇದೀವಿ ಆಗುಂಬೆ ಹತ್ರ ಸನ್ಸೆಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅಂತದೇ ಒಂದ್ ಸನ್ಸೆಟ್ ಸೇಮ್ ಅದ್ರದ್ದು ಒಂದ್ ಸ್ವಲ್ಪ ಸಣ್ಣ ವರ್ಷನ್ ಅಂತ ಹೇಳ್ಬೋದು. ಬಾಳೆ ಬರಗಾತಿ ಅಂತನಾ ಜಾಗ? ನೀವು ನೋಡಿದ್ರಲ್ಲ ಯಾವ್ದೋ ದೇವಸ್ಥಾನ ನೋಡಿದ್ವಲ್ಲ, ಘಾಟಿ ದೇವಸ್ಥಾನ, ಅದ್ರ ಪಕ್ಕನೇ ಇರತ್ತ ಜಾಗ. ಅವತ್ತಿಂದೇ ವಿಡಿಯೋ ಇದು. ಅದನ್ನ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಸನ್ಸೆಟ್ಗೆ. ಕರೆಕ್ಟ್ ಟೈಮ್ ಈಗ 5:15, 6 ಗಂಟೆಗೆ ಸನ್ಸೆಟ್ ಆಗುತ್ತೆ ಇಲ್ಲಿ. ಆ ಸನ್ಸೆಟ್ ನೋಡೋಣ. ಎಲ್ಲರೂ ಆಗುಂಬೆಲ್ಲೇ ಸನ್ಸೆಟ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಆಗುಂಬೆ ತರದ್ದು ಕರ್ನಾಟಕದಲ್ಲೇ ಇನ್ನೊಂದು ಜಾಗದಲ್ಲಿ ಸನ್ಸೆಟ್ ಆಗುತ್ತೆ ಈಗ. ಸೇಮ್ ಅದೇ ಫೀಲಿಂಗು, ಅದೇ ಘಾಟಿ ಸೆಕ್ಷನ್, ಆದ್ರೆ ಆಗುಂಬೆಗಿಂತ ಸ್ವಲ್ಪ ಚಿಕ್ಕದು ಅಷ್ಟೇ ಇದು. ಬನ್ನಿ ಆ ಸನ್ಸೆಟ್ ನೋಡ್ಕೊ ಬರೋಣ. ಸಣ್ಣ ಚಿಕ್ಕದ ಏನು ಸನ್ನೇನಾರು ಚಿಕ್ಕದ? ಸನ್ನೇನ್ ಚಿಕ್ಕದಲ್ಲ ಕಣ, ಈ ಜಾಗ ಚಿಕ್ಕದು. ಲೆಟ್ಸ್ ಗೋ. ಈಗ ಕರೆಕ್ಟ್ ಆಗಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೇನೆ. ಈ ಕರೆಕ್ಟ್ ಆಗಿ ನೀನು ರೀಚ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ. ನೀನ್ ಹಿಂಗೆ ಹೋಯ್ತಾ ಹೋದ್ರೆ ರೀಚ್ ಆಗಲ್ಲ. ರೋಲರ್ ಕೋಸ್ಟರ್ ರೈಡ್ ನೋಡ್ತೀರಾ ಬಾಬಾ? ಹೆಂಗ ಆರ್ಸ್ಬಿಡ ಯಕ್ಷಿ ಆಗತ್ತೆ ಕಣಮ್ಮ. ಇಲ್ಲ, ಈಗ ನಮ್ ಪೂಜೆಗೆ ಅಲ್ಲೇ ಭಯ ಸ್ಟಾರ್ಟ್ ಆಗ್ತಾ ಇದೀವಿ, ಹೆಂಗ್ ಬೇಕು ಹೊಡಿತಾನೆ ಅಂತ. ಆಗತ್ತೆ ರೋಲರ್ ಕೋಸ್ಟರ್ ರೈಡ್. ಪೂಜೆ ಸೀಟ್ ಬೆಲ್ಟ್ ಹಾಕೋ. ಹೊರ ಈ ವಿದ್ಯುತ್ ಯೋಜನೆಯಿಂದ ಹೊರಗಡೆ ಹೋಗ್ತಾ ಇದೀವಿ ಈಗ. ಇನ್ನ ಆದಷ್ಟು ಬೇಗ ಹೋಗಿ ಯಕ್ಷಿ ಆಗುಂಬೆಲ್ ನೋಡ್ಬೇಕಾಗದ್ ಇಲ್ಲೇ ನೋಡ್ತಾ ಇದೀವಿ. ಮಿಸ್ ಮಾಡ್ಬೇಡ ಯಾವ್ದೇ ಕಾರಣಕ್ಕೂ ಸೂರ್ಯ ಮುಳುಗದ್ನ. ಎಲ್ಲಿ ರೈಟಾ ಯಕ್ಷಿ ಸರಿ, ನೀವ್ ಎದುರು ಬಿಡಿ. ಮಾತ್ರ ಇವನ್ ಜೊತೆ ಕೂರ್ಬೇಕು ಅಂದ್ರೆ ಆಟ ವೀಕ್ ಇರೋರೆಲ್ಲ ಕೂರಕ್ಕಾಗಲ್ಲ. ಅಲ್ಲ, ಸಖತ್ತು ಹೃದಯಾಘಾತ ಮಾಡ್ತಾನೆ ನೀವು. ಸಖತ್ ಹೃದಯ. ಸೂರ್ಯ ಮುಂದೆ ಬರ್ತಾನೆ, ಹಿಂದೆ ಹೋಯ್ತಾನೆ ಈ ಘಾಟಿ ಸೆಕ್ಷನ್ ಅಲ್ಲಿ. ನಮ್ಮ ಹಿಂದೆ ಬರ್ತಾನೆ, ನಾವೇ ಮುಂದೆ ಹೋಯ್ತಾ ಇದೀವಿ. ನಮಗೆ ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದೀವಿ ಹಿಂದೆ, ಇಲ್ಲಿ ಆಗ್ಲೇ ಮುಂದೆ ಬಂದೆ ಸೂರ್ಯ ಈ ಕಡೆ. ಎಕಡೆಕೋ ಬರ್ತಾವೆ. ನನಗೆ ಕರೆಕ್ಟ್ ಒಂದ್ ದಾರಿ ಬರಕ್ ಗೊತ್ತಿಲ್ಲ, ಒಂದ್ ದಾರಿ ಸುಮ್ಮನೆ ಇರಕ್ ಗೊತ್ತಿಲ್ಲ. ನೋಡಿ ಲಾರಿ ನಿಂತಿದೆಯಲ್ಲ, ಇದೇ ವಾಟರ್ ಫಾಲ್ಸ್. ಇದೇ ವಾಟರ್ ಫಾಲ್ಸ್ ಇಲ್ಲಿ ನೋಡಿ. ಇದೇ ವಾಟರ್ ಫಾಲ್ಸ್. ಈಗ ಇಲ್ಲೇ ಹೋದ್ರೆ ಇಲ್ಲೇ ಟರ್ನ್ ಮುಂದೆ ಇದ್ರ ದೇವಸ್ಥಾನ, ಚಂಡಿಕಾಂಬ ದೇವಸ್ಥಾನ ಇಲ್ಲೇ ಸಿಗುತ್ತೆ. ಈಗ ಅನ್ಕಟ್ ಫುಟೇಜ್ ಇದು, ನಾವ್ ಹೆಂಗ್ ಕವರ್ ಮಾಡ್ತಾ ಇದೀವಿ ಅಂತ. ಅನ್ಕಟ್ ಫುಟೇಜ್ ಅದೇ ಕಳೆದ ವಿಡಿಯೋದಲ್ಲಿ ಈ ದೇವಸ್ಥಾನಕ್ಕೆ ಬರುತ್ತೆ ನೋಡಿ. ಇದು ಚಂಡಿಕಾಂಬ ದೇವಸ್ಥಾನ. ಒಬ್ಬ ಲಾರಿ ಡ್ರೈವರು ಒಂದು ಸಣ್ಣ ಗುಡಿಯಿಂದ ಸ್ಟಾರ್ಟ್ ಮಾಡಿದ ದೇವಸ್ಥಾನ. ಲಾರಿ ಡ್ರೈವರು ಅನ್ಸಿ ಸಂಕಲ್ಪ ಇಲ್ಲಿ ನೋಡಿ. ಸಣ್ಣ ಇನ್ನೂ ಮುಗಿಲ್ಲ, ನಡಿ. ಮೇಲೋಗ ನಡಿ. ಎಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲ ಅಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೇ ದೇವಸ್ಥಾನ. ತಡಿ, ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು ಯಕ್ಷೆ. ಘಾಟಿ ಲಾರಿ ಡ್ರೈವರು ಒಂದು ದೇವಸ್ಥಾನ ಕಟ್ಟಿರೋದು ಅಂತದ್ದು. ಇಲ್ಲಿ ಪ್ರತಿಯೊಬ್ಬರು ಊಟ ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ. ಚಂಡಿಕಾಂಬ ದೇವಸ್ಥಾನ ನಿಮ್ಗೆ ಎಕ್ಸ್ಕ್ಲೂಸಿವ್ ಅನ್ಕಟ್ ಫುಟೇಜ್ ತೋರಿಸ್ತಾ ಇರೋದು. ಓ ಮೈ ಗಾಡ್, ನೋಡಿ ಇಲ್ಲಿ ಹೆಂಗಿದೆ ನೋಡಿ ಯಕ್ಷಿ. ಇಲ್ಲೇ ನಿಲ್ಸ್ಬಿಡಿ ಸಾಕು. ಓ ಮೈ ಗಾಡ್ ನೋಡಿ. ಲೊಕೇಶನ್ ಲಿಂಕ್ ಹಾಕಿರ್ತೀನಿ. ಯಕ್ಷಿ ಎಲ್ಲಾರು ಬಿಟ್ಬಿಟ್ಟು ಯಾಕಣ ಕೆಳಗೆ ಕಾರ್ನ. ಅಂದ್ರೆ ರಸ್ತೆ ರಿಪೇರಿ ಮಾಡ್ತಾವ್ರಿ ಇಲ್ಲಿ. ಇನ್ನು ಕೆಲವೇ ದಿನಗಳಲ್ಲಿ ಚೆನ್ನಾಗಿ ಒಳ್ಳೆ ರಸ್ತೆ ಆಗುತ್ತಂತ ಈ ಜಾಗದಲ್ಲಿ. ಸನ್ಸೆಟ್ ತೋರ್ಸಕ್ ಕರ್ಕ ಬಂದ್ಬಿಟ್ಟೆ ಕಣ ಸನ್ಸೆಟ್ ನೋಡಿ. ಓ ಮೈ ಗಾಡ್, ಜಾಮೂನ್ ಇದ್ದಂಗಿದೆ ಸೂರ್ಯ. ಇಲ್ಲಿ ನೋಡಿ ಕೆಳಗಡೆ ಹೆಂಗಿದೆ ಪಾತಾಳ. ಆಗುಂಬೆದು ಇದ್ರದ್ದು ಒಂದು 3 ರಿಂದ 4 ಪಟ್ಟು ಎತ್ತರದಲ್ಲಿದೆ.
ಯಕ್ಷಿ ಬಿದ್ರೇನೋ ನಾನು ಇಲ್ಲೇ ಇದ್ದೀನಿ. ತುಂಬಾ ಅತಿಯಾಗಿ ಆಡ್ಬಿಡ್ತೀವಿ ಒಂದೊಂದ್ಸರಿ ಅಲ್ವಾ? ಹ್ಞೂ ಕಣ, ಒಂದ್ಸಲ ಸಣ್ಣ ಹೆಚ್ಚು ಕಮ್ಮಿ ಆಗಿ ಏನಾದ್ರು ಇದು ಮಾಡ್ಬಿಟ್ರೆ ಸನ್ಸೆಟ್ ಇರೋದು ಅಲ್ಲಿ ನಿಂತಿರೋದು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಮೇಲೆ ಅವಳಿಗೆ ಒಂಚೂರು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ನಮ್ಮನೆ. ನನ್ನ ಒಂದ್ಸಲ ಯಾರ್ದಾರು ಒಂದು ಸಣ್ಣ ಹೆಚ್ಚು ಕಮ್ಮಿ ಆಗಿ ಒಬ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಮುಗಿದೋಯ್ತು. ಅದನ್ನ ನಾವು ಕನ್ಸರ್ನ್ ಮಾಡ್ಕೋಬೇಕು ಒಬ್ರು. ಸರಿ ಇಲ್ಲ ಅಂದ್ರೆ ಇಬ್ರು ನೋಡಿಲ್ಲಿ ಎಷ್ಟು ಪಾತಾಳದಲ್ಲಿದೆ. ಇಲ್ಲಿ ಏನಾದ್ರು ಜಾರಿ ಬಿದ್ದ ಅಂದ್ರೆ ಮುಗಿದು ಹಿಡಿಯೋಕ್ಕಾಗತ್ತಾ? ಆಗುಂಬೆಲಿ ಹೆಂಗ್ ಗೊತ್ತಾ, ಇದ್ರದ್ದು 10 ಪಟ್ಟು ದೊಡ್ಡ ಅಲ್ಲ, ಒಂದು 4 ರಿಂದ 5 ಪಟ್ಟು ದೊಡ್ಡದಿದೆ ಆಗುಂಬೆಲಿ. ಕಣ್ಣು ಮುಂದೆನೇ ಕಾಣಿಸ್ತೈತಲ್ಲಮ್ಮ, ಗೊತ್ತಾಗ್ತದೆ. ಅಲ್ಲ ಸನ್ಸೆಟ್ ಅಂದ್ರೆ ಏನು ಹೇಳು ಹೋಗ್ಲಿ ನೋಡೋಣ. ಮತ್ತೆ ಗೊತ್ತಾಗಲ್ಲ ಅಂದ್ರೆ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆಯಲ್ಲ. ಆ ಬೆಟ್ಟ ಕೆಳಗಡೆ ರಪ್ಪಂತ ಬಿದ್ದೋಗುತ್ತೆ. ನಿಂಬೆಹಣ್ಣ ನೀರೊಳಗೆ ಕಲ್ಲು ನೀರೊಳಗೆ ಬುಳುಕ್ಕನ ಹೋಗುತ್ತಲ್ಲ, ಬುಳುಕ್ಕಂತ ಬಿದ್ದೋಗುತ್ತೆ ಸನ್ಸೆಟ್ ಅದು. ಹೆಂಗ್ ಕಾಣಿಸ್ತಿದೆ ನೋಡಿ, ಅಲ್ಲಿ ನೋಡ ಕಲರ್ ನೋಡ ಹೆಂಗಿದೆ. ಒಬ್ಬ ನೋಡ ಹೆಂಗಿದೆಯಮ್ಮ ಅದು ಜಾಮೂನೆ. ಇವತ್ತು ನಾವು ಈ ಕ್ಯಾಪ್ಚರ್ ಮಾಡಿ ಇಡೀ ಎಲ್ಲ ನಿಮ್ದು ವ್ಯೂವರ್ಸ್ಗಳಿಗೆ ಎಲ್ಲರಿಗೂ ತೋರಿಸ್ತಾ ಇದೀವಿ ನೋಡಿ ಹೆಂಗಿದೆ. ಹುಲಿಕಲ್ ಬೆಟ್ಟ ನಾವಿರೋದೀಗ ನೋಡಿ, ಮುಳುಗ್ತಾ ಇದೆ. ಅರ್ಧ ಆಗಲೇ ಡಿಸಪಿಯರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ವಾಹ್, ಕೆಂಪು ಜಾಮೂನು ನೋಡಿ ಮುಳುಗ್ತು ಕಣ. ಯಕ್ಷಿ ಮುಳುಗ್ತು ಈಗ. ಸನ್ಸೆಟ್ ನೋಡ್ರಿ, ಸನ್ಸೆಟ್. ಮುಳುಗ್ತು. ಎಷ್ಟು ಸ್ಪೀಡಾಗಿ ಹೋಗ್ತಿದೆಯಲ್ವ ಈಗ. ಹೆಂಗಾಗುತ್ತಲ್ಲ ಇಡೀ ಭೂಮಂಡಲದಲ್ಲಿ ನಮ್ಮ ಈಗ ಇಡೀ ಭಾರತಕ್ಕೆ ಪ್ರಪಂಚಕ್ಕೆ ಅಲ್ಲ, ಈಗ ಇಲ್ಲ ಪ್ರಪಂಚಕ್ಕೆ ಹೆಂಗೋ ಬೇರೆ ಕಡೆ ಹುಡ್ತಾ ಇರ್ತಾನೆ, ನಮ್ಮ ಕಡೆ ಈಗ ಮುಳುಗ್ತಾ ಇರೋದಲ್ವಾ. ನಿಮ್ಗೆ ಗೊತ್ತಿಲ್ವ ನಾವು ಪೂಜೆ ಎಲ್ಲ ಗೊತ್ತು ನಂಗಿರ್ಬೇಕು. ಕ್ಲಾಪ್ಸ್ ಹಾಕಿ. ಫೈನಲಿ ನೋಡ್ದು. ಓಕೆ ಫೈನ್. ಈಗ ಕೊನೆಗೆ ಸೂರ್ಯ ಮುಳುಗೆ ಬಿಟ್ಟ. ಈಗ ಹೊರಡೋಣ. ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ನಾವು ಹೋಗ್ತಾ ಇದೀವಿ ಪುನೀತ್ ರಾಜ್ಕುಮಾರ್ದು ಶೂಟಿಂಗ್ ಸ್ಪಾಟ್ ಪರಮಾತ್ಮ ಕವರ್ ಮಾಡ್ತೀವಿ, ನೋಡೋಣ ನಡಿ.